ನಾಯಕತ್ವದ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಟ್ಟು. ಬದಲಾವಣೆ ಬಗ್ಗೆ ಪದೇ ಪದೇ ನನಗೆ ಪ್ರಶ್ನೆ ಕೇಳಬೇಡಿ ಅಂತ ಹೇಳಿ ಗರಂ ಆಗಿ ನೋಡ್ತಿದ್ದಾರೆ. ಹಾವೇರಿಯಲ್ಲಿ ಸಿಎಂ ಪುನರುಚ್ಚಾರ. ಬದಲಾವಣೆ ಬಗ್ಗೆ ಪದೇ ಪದೇ ನನಗೆ ಪ್ರಶ್ನೆ ಕೇಳಬೇಡಿ ಅಂತಿದ್ದಾರೆ. ಹೈಕಮಾಂಡ್ ಹೇಳದಂತೆ ನಾನು ನಡ್ಕೊಳ್ತೀನಿ, ಹೈಕಮಾಂಡ್ ಏನು ಹೇಳುತ್ತೋ ಅದರಂತೆ ನಾನು ನಡೆದುಕೊಳ್ಳೋದು ಅಂತ ಹಾವೇರಿಯಲ್ಲಿ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ರೆ ಇತ್ತೀಚೆಗೆ ಗರಂ ಆಗ್ತಾ ಇದ್ದಾರೆ ಸಿಎಂ. ಹಾವೇರಿಯಲ್ಲೂ ಕೂಡ ಹೈಕಮಾಂಡ್ ಹೇಳದಂತೆ ನಾನು ಕೇಳ್ತೀನಿ ಅಂತ ಪುನರುಚ್ಚರಿಸಿದ್ದಾರೆ. ಲೀಡರ್ಶಿಪ್ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾನೆ ಇದೆ ಮೊದಲಿಂದನೂ ಸರ್. ನಾನು ಹೈಕಮಾಂಡ್ ಅವ್ರು ಏನು ಹೇಳ್ತೀನಿ ಅಂತ ಹೇಳಿದ್ದೀನಿ, ಪುನಃ ಕೇಳಬೇಡಿ ಅಂತ ಹೇಳಿದ್ದೀನಿ. ಪ್ರಶ್ನೆ ನೀವು ಪುನಃ ಅದನ್ನೇ ಯಾಕೆ ಕೇಳ್ತೀರಿ? ಇಲ್ಲ ಸರ್, ಮಾಧ್ಯಮಗಳಿಗೆ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಹಂಗೆ ಕೇಳಬೇಕು. ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಲೀಡರ್ಗಳು ಕೂಡ ಕೇಳ್ತಾರೆ. ಆದ್ರೂ ನಿಮ್ಮ ನಾಯಕರ ಶ್ರಮಕ್ಕೆ ಫಲ ಸಿಗುತ್ತೆ ಹಂಗೆ ಹಂಗೆ ಅಂತ ಟ್ವೀಟ್ ಮಾಡೋದು, ಅಲ್ಲಿ ಹೇಳ್ಕೊಳ್ಳೋದು. ನಿಮ್ಮ ಶಾಸಕರು ಸಂಸದರು ಕೆಲವರೆಲ್ಲ ಹೈಕಮಾಂಡ್ ಅವ್ರು ಮಾಡಿದಾರಾ? ಇಲ್ಲ ಸರ್, ಇಲ್ಲ. ಮತ್ತೆ ಬಿಡಿ, ಮತ್ತೆ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದು ಕೇಳೋದು. ನಾನು ಈ ಲೀಡರ್ಶಿಪ್ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾನೆ ಇದೆ ಮೊದಲಿಂದನೂ ಸರ್. ನಾನು ಹೈಕಮಾಂಡ್ ಅವ್ರು ಏನು ಹೇಳ್ತೀನಿ ಅಂತ ಹೇಳಿದ್ದೀನಿ, ಪುನಃ ಕೇಳಬೇಡಿ ಅಂತ ಹೇಳಿದ್ದೀನಿ. ಪ್ರಶ್ನೆ ನೀವು ಪುನಃ ಅದನ್ನೇ ಯಾಕೆ ಕೇಳ್ತೀರಿ? ಇಲ್ಲ ಸರ್, ಮಾಧ್ಯಮಗಳಿಗೆ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಹಂಗೆ ಕೇಳಬೇಕು. ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಲೀಡರ್ಗಳು ಕೂಡ ಕೇಳ್ತಾರೆ. ಆದ್ರೂ ನಿಮ್ಮ ನಾಯಕರ ಶ್ರಮಕ್ಕೆ ಫಲ ಸಿಗುತ್ತೆ ಹಂಗೆ ಹಂಗೆ ಅಂತ ಟ್ವೀಟ್ ಮಾಡೋದು, ಅಲ್ಲಿ ಹೇಳ್ಕೊಳ್ಳೋದು. ನಿಮ್ಮ ಶಾಸಕರು ಸಂಸದರು ಕೆಲವರೆಲ್ಲ ಹೈಕಮಾಂಡ್ ಅವ್ರು ಮಾಡಿದಾರಾ? ಇಲ್ಲ ಸರ್, ಇಲ್ಲ. ಮತ್ತೆ ಬಿಡಿ, ಮತ್ತೆ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದು ಕೇಳೋದು. ನಾನು